ಇಲ್ಲ ಹೇಳಿದ್ದಾರೆ ನಮ್ಗೆ ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿ ಅವರು ಬಂದಾಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾವು ಮೀಟಿಂಗ್ ಕರೀತಾ ಇದ್ದೀವಿ, ನಾವು ಮೀಟಿಂಗ್ ಕರೆದು ಮಾತಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ಸಿಟಿದು ಮಾತಾಡ್ತೀವಿ, ಬೇರೆ ಬೇರೆ ಎಲ್ಲ ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡ್ಬಿಟ್ಟೆಲ್ಲ ಪರಿಶೀಲನೆ ಮಾಡಲೇಬೇಕು. ನಾವು ವಿಮರ್ಶೆ ಮಾಡ್ಕೊಳ್ಬೇಕು, ಎಲ್ಲಿ ತಪ್ಪಾಗಿದೆ, ಏನಾಗಿದೆ, ಯಾಕೆ ಕೆಲವು ಕಡೆ ಹೆಚ್ಚು ಕಮ್ಮಿ ಆಗಿದೆ, ಇವೆಲ್ಲ ಕೂಡ ನೋಡ್ಬೇಕು. ಬಹಳ ಯಾರು ಮೀಡಿಯಾಗ ಮಾತಾಡಬಾರ್ದು ಅಂತ ನಾನು ಎಲ್ಲರೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಮೀಡಿಯಾಲ್ ಮಾತಾಡೋದಿಲ್ಲ, ಇಟ್ ಇಸ್ ಫ್ಯಾಕ್ಟ್ ಫೈಂಡಿಂಗ್. ಅದನ್ನ ಎಲ್ಲೆಲ್ಲಿ ಏನಾಗಿದೆ ಅಂತ ಅದಕ್ಕೆ ಮುಂದಕ್ಕೆ ಪರಿಹಾರ ಹುಡುಕುವಂತ ಕೆಲಸ. ನಮಗೊಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ, ಎಚ್ಚರಿಕೆ ನಾವು ಮುಂದಕ್ಕೆ ಇರಬೇಕು. ಇದು ಅಟ್ಲೀಸ್ಟ್ ಈಗಾರು ಕೂಡ ನಮ್ಗೆ ಅರಿವಾಗಬೇಕು ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ಹೇಳಿ. ಸರಿ ಮಾತು. ಕೆಲವು ಸಚಿವರು ಹಿಮಾಚಲ ಪ್ರದೇಶದಲ್ಲಿ ನೋಡ್ರಿ, ನಾವು 14ನೇ ಸೀಟ್ ಬಂದೇ ಬರ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ. ಅದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ, ಅದೇನು ಇಲ್ಲ ಅಂತ ಹೇಳುದಿಲ್ಲ. ಜನ ಏನ್ ತಿಳ್ಕೊಟ್ಟಿದ್ದಾರೆ, ಕೆಲವ್ರಿಗೆಲ್ಲ ಸ್ವಂತ ಊರುಗಳಲ್ಲೇ ಲೀಡರ್ಗಳ ಊರುಗಳಲ್ಲೇ ಸ್ವಲ್ಪ ಈ ನನ್ನ ಕ್ಷೇತ್ರದಲ್ಲೇ ಕೆಲವು ಲೀಡರ್ಗಳ ಊರುಗಳಲ್ಲಿ ಓಟ್ಗಳು ಬಂದಿಲ್ಲ. ಸೊ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೆ, ಯಾಕೆ ಏನಾಗಿದೆ. ಬೇಕಾದಷ್ಟು ಇಂಡಿವಿಜುವಲ್ ಕ್ಲಾಸ್ಗಳಿತ್ತು, ಬಟ್ ಸೋಲೆ ಓಟ್ ಕಡಿಮೆ ಆಗಿರುತ್ತೆ. ಒಪ್ಕೊಳ್ಳೇಬೇಕಾರ ಜನ ಏನ್ ತೀರ್ಮಾನ ಕೊಡ್ತಾರೆ, ಏನು ಯಾವ್ದೋ ಒಂದು ಸೊಪ್ಪು ಬೆಳೆದ್ರೆ ಯಾರು ಕೇಳಲ್ಲ. ರೈಟ್ ಸರ್, ಕೆಲವು ಸಚಿವರು ಬಂದು ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ನಿಜಾನ ಸರ್? ಕೆಲವು ಅದೇ ಸೋಲಿಗೆ ನಮ್ಮ ಶಾಸಕರು ಸಪೋರ್ಟ್ ಕೊಟ್ಟಿಲ್ಲ, ಬೇರೆ ಬೇರೆ ಕಾರಣಗಳು ಸರ್. ಯಾರು ಬಂದು ಕೊಟ್ಟು ಇಲ್ಲ, ಯಾರ ಮೇಲೆ ಕೊಟ್ಟರು ಏನು ಸುಳ್ಳು ಇಲ್ಲ, ಇವೆಲ್ಲ ಏನು ಪ್ರಯೋಜನ ಆಗುದಿಲ್ಲ. ನಾವು ನಮ್ಮ ಏರಿಯಾ ಯಾರು ಜವಾಬ್ದಾರಿ ತಗೊಂಡಿರ್ತಾರೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಕಾರ್ಯಕರ್ತರ ಹತ್ರ ಮಾತಾಡಬೇಕು, ಏನ್ ತಪ್ಪಾಗಿದೆ, ಅದಕ್ಕೆ ಏನ್ ಸೊಲ್ಯೂಷನ್ ಅಂತ. ಅದಕ್ಕೆ ಬಸವರಾಜ ಶಿವಗಂಗ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡ್ಸಿಲ್ಲ 18 ಸಚಿವರು ಅವರೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ MLA ಗಳು ಸುಮ್ಮನೆ ಮರ್ಯಾದೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೆಯದು ಸರ್. ಈಗ ನಿನ್ನೆ